ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನಮ್ಮ ಒಂದು ಜೀವನದಲ್ಲಿ ಹಲವಾರು ಜನ ಸಿದ್ಧಿಪುರುಷರನ್ನ ನಾವು ನೋಡಿದ್ದೀವಿ, ಹಲವಾರು ಜನ ಜ್ಞಾನವಂತರನ್ನು ನೋಡಿದ್ದೀವಿ, ಹಲವಾರು ಜನ ಜ್ಯೋತಿಷ್ಯರನ್ನು ನೋಡಿದ್ದೀವಿ. ಸುಮಾರು ಈ ಒಂದು 25-26 ವರ್ಷದಲ್ಲಿ ಎಲ್ಲ ಒಂದು ಎನರ್ಜಿಗಳ ಒಂದು ಯಾವ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಅಂತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ನ ತಗೊಂಡು ಸಾವಿರಾರು ಜನಗಳಿಗೆ ನಾವು ಅದನ್ನು ಆ ಒಂದು ಎಕ್ಸ್ಪೀರಿಯೆನ್ಸ್ ಮುಖಾಂತರ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ, ತೊಂದರೆಗಳನ್ನ ಕ್ಲಿಯರ್ ಮಾಡ್ತಾ ಅವರಿಗೆ ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಬಂದಿದ್ದೀವಿ. ಇಂತಹ ವಿಚಾರದಲ್ಲಿ ನಮ್ಮ ಒಂದು ಕಚೇರಿಯಲ್ಲಿ ಸುಮಾರು ದಿನಕ್ಕೆ ಒಂದಷ್ಟು ಜನ ಬರ್ತಾರೆ. ಬಂದಾಗ ಕೆಲವರಿಗೆ ಏನಾಗಿದೆ ಅಂದರೆ ಒಂದು ಥರದ ವಿಶೇಷ ಅನುಭವಗಳಾಗಿದೆ. ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋದಾಗ ಆ ಸ್ಥಳವನ್ನು ನಾನು ಮುಂಚೆ ಎಲ್ಲೋ ನೋಡಿದ್ನಲ್ಲ, ಎಲ್ಲಿ ನೋಡಿದ್ದೆ ಅಂತ ಗೊತ್ತಾಗ್ತಾ ಇಲ್ಲ, ಈ ಥರದೊಂದು ಪ್ರಶ್ನೆ ಇರುತ್ತೆ. ಮತ್ತು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಏನಾದರೂ ಒಂದು ಮಾತು ಹೇಳಿದಾಗ ಆ ಮಾತು ಯಥಾವತ್ತಾಗಿ ನಡೆಯುತ್ತೆ. ನಾವು ಏನು ಹೇಳಿರ್ತೀವಲ್ಲ ಅದೇ ಮಾತು ನಡೆಯುತ್ತೆ, ಹಾಗೆ ನಡೆಯುತ್ತೆ. ಅಂತಹ ಒಂದು ವಿಚಾರ ಇರುತ್ತೆ. ಇನ್ನು ಕೆಲವರಿಗೆ ಏನಾದರೂ ಅವರು ಯಾರಿಗಾದರೂ ಏನಾದರೂ ಕೊಟ್ಟಾಗ ಆ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೇ ಒಂದು ವಸ್ತುಗಳಿದ್ರೂ ಕೂಡ ಅದು ವಿಶೇಷವಾಗಿ ಆ ಕೊಟ್ಟಂಥ ವ್ಯಕ್ತಿಗಳಿಗೆ ಅನುಕೂಲ ಆಗಿ ಚೆನ್ನಾಗಾಗಿರ್ತಾರೆ, ಇವ್ರಿಗೇನೂ ಇರೋದಿಲ್ಲ. ಈ ಥರದ್ದೆಲ್ಲ ವಿಚಾರಗಳು ನಾವು ನೋಡ್ತಾ ಬರ್ತೀವಿ. ಅದರಲ್ಲಿ ವಿಶೇಷವಾಗಿ ಏನಾಗುತ್ತಂದರೆ, ಈ ಮಾತು ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಏನು ಮಾಡ್ತೀವಿ, ವಾಕ್ಸ್ಥಾನ ಅಂಥೇಳಿ ಕರಿತೀವಿ. ಆ ವಾಕ್ಸ್ಥಾನ ಅಂತ ಹೇಳಿದ್ರೆ ಆ ಮಾತು, ಮಾತಾಡಿರೋಂಥ ಮಾತು ಆ ಶಕ್ತಿ ಇರುತ್ತೆ, ಆ ಮಾತಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಆ ಮಾತು ಬರೀ ಅವರೇ ಹೇಳಿದ್ರೆ ಯಾಕೆ ನಡೆಯುತ್ತೆ, ನಾವು ಹೇಳಿದ್ರೆ ಯಾಕೆ ನಡೆಯಲ್ಲ ಅಂತ ಎಷ್ಟೋ ಜನಕ್ಕೆ ಪ್ರಶ್ನೆ ಇರುತ್ತೆ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೂರ್ವಜನ್ಮ ಕೃತಂ ಪಾಪಂ, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತಾರೆ ಜನ. ಅದರಲ್ಲಿ ಒಂದಷ್ಟು ಪುಣ್ಯವನ್ನು ಕೂಡ ಮಾಡಿರ್ತಾರೆ. ಆ ಪುಣ್ಯದ ಪರ್ಸೆಂಟೇಜ್ ಜಾಸ್ತಿ ಆದಾಗ ದೇವರ ಅನುಗ್ರಹ ಅಂತಕ್ಕಂಥದ್ದು ಅವ್ರ ಮೇಲಿರುತ್ತೆ. ಆ ದೇವರ ಅನುಗ್ರಹ ಅಂತಿದ್ದಾಗ ನಾವು ಅದನ್ನು ಜಾತಕದಲ್ಲೂ ಕೂಡ ನಾವು ಅದನ್ನು ನೋಡ್ತೀವಿ, ಪ್ರಶ್ನೆಯಲ್ಲೂ ಕೂಡ ನೋಡ್ತೀವಿ, ಟ್ಯಾರೋ ಮುಖಾಂತರನೂ ಕೂಡ ನೋಡ್ತೀವಿ, ಹೀಲಿಂಗ್ಗಳ ಮುಖಾಂತರ ನೋಡ್ತೀವಿ. ಈ ಥರ ಎಲ್ಲ ನೋಡಿದಾಗ ಆ ಒಂದು ವಾಕ್ ಅಂತಕ್ಕಂಥದ್ದು, ಮಾತು ಅಂತಕ್ಕಂಥದ್ದು ಯಥಾವತ್ತಾಗಿ ನಡೆಯುವಂಥ ಅಂತಹ ಶಕ್ತಿಯನ್ನು ದೇವರು ಕೊಟ್ಟಿರ್ತಾನೆ. ಹಾಗಾಗಿ ಆ ಒಂದು ಶಕ್ತಿ ಇರ್ತಕ್ಕಂಥದ್ದು ಕೆಲವು ಜನಗಳಿಗೆ ಮಾತ್ರ. ಅದರಲ್ಲಿ ಸಿದ್ಧರು, ಮಹಾಯೋಗಿಗಳು, ಇವರಿಗೆಲ್ಲ ವಿಶೇಷ ಅದ್ಭುತ ಶಕ್ತಿಗಳನ್ನ ಕೊಟ್ಟಿದ್ದಾರೆ. ಅವಧೂತರುಗಳಿಗೆ ಕೊಟ್ಟಿದ್ದಾನೆ. ಅದರಲ್ಲಿ ಹಲವಾರು ಜನ ಅವಧೂತರ ಬಳಿ ನಾವು ಹೋಗಿದ್ದೀವಿ. ಮತ್ತು ಹಲವಾರು ಜನ ಸಿದ್ಧರು ನಿಮಗೆ ಈ ತಮಿಳ್ನಾಡು ಕಡೆ ಸಿಗ್ತಾರೆ. ಇಲ್ಲಿ ಯಾವ ಥರ ನಾವು ಅವಧೂತರು ಅಂತ ಹೇಳ್ತೀವಿ, ಅದೇ ಥರ ಸಿದ್ಧರು ಕೂಡ ಅದೇ ಥರ ಇರ್ತಾರೆ. ಅವರ ಒಂದು ಮಾತಿನ ಶಕ್ತಿ ಆ ಒಂದು ರೇಂಜಲ್ಲಿರುತ್ತೆ. ಅಂದರೆ ಒಂದು ಥರದ ವಿಶೇಷವಾಗಿರ್ತಕ್ಕಂಥ ಅನುಭವ ಅದು. ಆ ಸಿದ್ಧರನ್ನು, ಅವಧೂತರನ್ನೆಲ್ಲ ನಾವು ಭೇಟಿ ಮಾಡೋದು, ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಮಾತಾಡೋದೆಲ್ಲ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವ. ಸೊ ಹಾಗಾಗಿ ಈ ಒಂದು ಶಕ್ತಿಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಾವು ಫಸ್ಟು ನಮ್ಮ ಕರ್ಮಗಳು ಕಳಿಬೇಕು, ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ದೈವದ ಒಂದು ಅನುಕೂಲ ಅಂತಕ್ಕಂಥದ್ದು ಆಗಬೇಕು, ಅಂದರೆ ಸಿದ್ಧಿ ಆಗಬೇಕು. ಆ ದೈವ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಬಂದು ನಿಮಗೆ ಯಾವುದೇ ಒಂದು ಅನುಕೂಲ ಇರುತ್ತೋ ಅಂತಹ ದೇವರುಗಳ ಸಿದ್ಧಿಯನ್ನು ತಗೊಂಡು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಮಾಡಿಕೊಂಡಾಗ, ಆ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ನನಗೆ ದುಡ್ಡು ಕೊಡು, ಹಣ ಕೊಡು, ಭೂಮಿ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳೋ ಬದಲು ನೀನೇ ನನಗೆ ಬೇಕು, ನಿನ್ನ ಒಂದು ಕೃಪಾ ಕಟಾಕ್ಷ ನನಗೆ ಬೇಕು ಅಂತಕ್ಕಂಥ ಮನಸ್ಸಿಂದ ಮಾಡಿದಾಗ ಈ ವಾಕಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ, ಒಂದಷ್ಟು ಅನುಕೂಲ ಆಗುತ್ತೆ, ಮುಂದೆ ಜೀವನದಲ್ಲಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ಯಾವಾಗಲೂ ಕೂಡ ನಾವು ಮಾತಾಡಬೇಕಾದ್ರೆ ಬೇರೆಯವ್ರಿಗೆ ನೋವಾಗೋ ಥರ ಇರಬಾರ್ದು. ಆ ಒಂದು ಮಾತಲ್ಲಿ ಇರೋವಂಥ ಶಕ್ತಿ ಇನ್ಯಾವುದರಲ್ಲೂ ಇಲ್ಲ. ಆ ಒಂದು ಮಾತಿನ ಶಕ್ತಿಯನ್ನು ನಾವು ಚೆನ್ನಾಗಿ ಅದನ್ನು ಉಪಯೋಗ ಮಾಡ್ಕೋಬೇಕು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಕೆಲವರು ಏನು ಮಾಡ್ತಾರೆ, ಮಾತಾಡ್ತಾ ತುಂಬ ಒಂಥರ ಕತ್ತಿ ಥರ ಮಾತಾಡ್ಬಿಡ್ತಾರೆ, ಹರಿತವಾಗಿ ಮಾತಾಡ್ಬಿಡ್ತಾರೆ, ಎದ್ದೆದುರುಗಡೆ ಮಾತಾಡ್ತಾರೆ. ಅಂತಹ ಒಂದು ಮನೋಗುಣ ಇದೆಯಲ್ಲ, ಅದು ಏನಾಗುತ್ತಂದರೆ ಬೇರೆಯವರ ಮನಸ್ಸಿಗೆ ನೋವಾಗಿ ಅವರಿಂದ ಬರುವಂಥ ಆ ನೋವಿನ ಒಂದು ಮಾತುಗಳು ಶಾಪವಾಗಿ ಕಾಡಿಸುತ್ತೆ. ಹಾಗಾಗಿ ನಿಮ್ಮಲ್ಲಿ ಏನೋ ಜಾತಕದಲ್ಲಿ ಗೊತ್ತಿಲ್ಲದೇ ಕರ್ಮಾಂತರವಾಗಿ ಬಂದಿರ್ಬೋದು, ಅಥವಾ ಕೆಲವ್ರಿಗೆ ಅದೇ ಥರ ರೂಢಿ ಆಗಿರ್ಬೋದು, ಅಥವಾ ಕೆಲವರು ಅಹಂಕಾರದಿಂದ ಮಾತಾಡ್ಬೋದು. ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ.
ಸರಿಯಾಗಿರ್ತಕ್ಕಂಥ ಒಂದು ಮಾತನ್ನು, ನಯ ವಿನಯವನ್ನು ಕರೆಕ್ಟಾಗಿ ನಿಮ್ಮ ಮಕ್ಕಳಿಗೆ ಕಳಿಸಿ. ನೀವು ಮಾತಾಡಬೇಕಾದ್ರೂ ಹುಷಾರಾಗಿ ನೋಡ್ಕೊಳ್ಳಿ. ಜೊತೆಗೆ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳನ್ನ ಮಾಡ್ಕೊಳ್ಳಿ. ಮೊನ್ನೆ ಒಂದು ಹುಡುಗನಿಗೆ ಸುಮಾರು ಏನಿಲ್ಲ, 12 ವರ್ಷದ ಹುಡುಗ ಅವನು ಬರೀ ಕೆಟ್ಟ ಮಾತುಗಳು ಆಡೋದು ಎಲ್ಲ ಕಡೆಯೂ. ಇದು ಯಾಕೆ ಬರುತ್ತೆ? ನಾವು ದೊಡ್ಡ ನಾವು ಈ ಥರ ವಂಶಸ್ಥರು, ಈ ಥರ ಜಾತಿಯವರು, ನಾವು ಈ ಥರ ಇದ್ದೀವಿ, ಎಲ್ಲ ದೇವ್ರ ಪೂಜೆಯಲ್ಲಿದ್ದೀವಿ, ಆದರೆ ಇವನಿಗೆ ಯಾಕೆ ಈ ಥರ ಬರ್ತಾ ಇದೆ ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ನಾವು ಪ್ರಶ್ನೆ ಆಗಿದಾಗ ಅಲ್ಲಿ ಗೊತ್ತಾಯಿತು ಅವನಿಗೆ ಏನು ತೊಂದರೆ ಇದೆ ಅಂತ. ಅದಕ್ಕೆ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಸರ್ಪ ಮಂತ್ರವನ್ನು ಕೊಟ್ಟೆ. ಪ್ರತಿದಿನ ಸಾಯಂಕಾಲ ಇವನಿಗೆ ಸರ್ಪ ಮಂತ್ರವನ್ನು ಹೇಳಿಸಿ ಅಂತ ಹೇಳಿ ಆ ಒಂದು ಸರ್ಪ ಮಂತ್ರವನ್ನು ಕೊಟ್ಟಾಗ ಸುಮಾರು 14 ದಿನದಲ್ಲೇ ಇದೆಲ್ಲವೂ ಕಡಿಮೆ ಆಗ್ತಾ ಬಂತು. ಆಮೇಲೆ ಎಲ್ಲ ಚೆನ್ನಾಗಾಯಿತು. ಇವಾಗ ಅವನು ಫಾರಿನಲ್ಲಿದ್ದಾನೆ, ಬಹಳ ವಿಶೇಷವಾಗಿರ್ತಕ್ಕಂಥ ಒಳ್ಳೆಯ ಜ್ಞಾನವಂತನಾಗಿದ್ದಾನೆ. ನಮಗೂ ಫೋನ್ ಮಾಡ್ತಾ ಇರ್ತಾನೆ. ಆ 12 ವರ್ಷದಲ್ಲಿ ಇರ್ತಕ್ಕಂಥ ಅವನ ಆ ದುರ್ನಡತೆ, ಆ ದುರ್ವ್ಯವಹಾರ, ಆ ದುರ್ಮಾತು ಅವೆಲ್ಲ ಯಾವುದೂ ಇಲ್ಲ. ಈಗೆಲ್ಲ ದೊಡ್ಡ ಲೆವೆಲ್ಗೆ ಹೋಗುವಂಥ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಚೆನ್ನಾಗೂ ಕೂಡ ಬೆಳೀತಾ ಇದ್ದಾನೆ. ಇದೇ ಥರ ನೀವು ನಿಮ್ಮ ಮಕ್ಕಳಿಗೆ ಯಾವ ಥರ ರೆಡಿ ಮಾಡಬೇಕು ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಯಾಕಂದರೆ ನೀವು ಚಿಕ್ಕವರು ಇದ್ದಾಗ ಅವ್ರಿಗೇನೋ ಬೈಯೋದನ್ನೋ, ಹೊಡೆಯೋದನ್ನೋ ಅಥವಾ ಇನ್ನೊಂದು ಥರದ್ದನ್ನೋ ಹೀಗೇ ನೀವು ಹೇಳ್ಕೊಡ್ತಾ ಹೋದಾಗ ಮುಂದೆ ನೀವು ಅದನ್ನು ಖಂಡಿತವಾಗ್ಲೂ ಅನುಭವಿಸಲೇಬೇಕಾಗತ್ತೆ. ಹಾಗಾಗಿ ಮಕ್ಕಳಿಗೆ ನೀವು ಸ್ವಲ್ಪ ಆದಷ್ಟು ಅನುಕೂಲವನ್ನು ಮಾಡಿಕೊಡಿ. ವಿದ್ಯಾ ಸರಸ್ವತಿ, ಶಾರದೆ ಇಂಥ ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳಿಗೆ ಕರ್ಕೊಂಡೋಗಿ ಒಂದಷ್ಟು ತೀರ್ಥವನ್ನು ಕೊಡಿಸಿ, ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ. ಆವಾಗ ಎಲ್ಲವೂ ಅನುಕೂಲವಾಗುತ್ತೆ. ವಾಕ್ ಅಂತಕ್ಕಂಥದ್ದು ಅನುಕೂಲ ಆಗುತ್ತೆ. ವಾಕ್ ಅಂತ ಹೇಳಿದ್ರೆ ಮಾತು. ಆ ಮಾತಿಂದ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಬೋದು, ಅಂತಹ ಶಕ್ತಿ ಬರುತ್ತೆ. ಸೊ ಅದೇ ಶಕ್ತಿಯಿಂದನೇ ಎಷ್ಟೋ ಜನ ಇವತ್ತಿನ ದಿವಸ ಅವರ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರಣ ಆಗಿದೆ. ಸೊ ನಿಮಗೂ ಕೂಡ ಅವಕಾಶ ಇದೆ. ಸರಿಯಾಗಿರ್ತಕ್ಕಂಥ ಮಾರ್ಗದಲ್ಲಿ ನೀವು ನಡೆಯೋದನ್ನು ಕಲ್ತ್ಕೊಳ್ಳಿ. ಗುರುವಿನ ಮೇಲೆ ಭಕ್ತಿ ಇರಲಿ. ಇನ್ನೇನಾದರೂ ಹೆಚ್ಚಿಗೆ ವಿವರ ಬೇಕು ಅಂತ ಹೇಳಿದ್ರೆ ಬಂದು ಸಂಪರ್ಕ ಮಾಡಿ. ನಮಸ್ಕಾರ.